ಇಲ್ಲಿ ಒಂದು ಬೆನಿಫಿಟ್ ಏನಂದ್ರೆ ಪಾತ್ರೆ ಕಪ್ಪಾಗಲ್ಲ ಸರ್, ಹೊಗೆ ಬರಲ್ಲ, ಬೂದಿ ಸಮೇತ ಉರಿದೋಗ್ಬೇಕು ಆ ಥರ ಒಲೆಗಳು. ಸರ್ ನೋಡಿ ನೀವು ನೀರು ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ ನೀವು ಆ ಪಾತ್ರೆಯನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕೂಡ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಸರ್. ನೀವು ನೋಡ್ಬೋದು ಒಲೆ ಸಪ್ರೇಟು, ಸ್ಟ್ಯಾಂಡ್ ಸಪ್ರೇಟು ನೋಡ್ಬೋದು ನೀವು. ಒಂದು 5-6 ಗ್ಯಾಸ್ ಫ್ಲೇಮು ಕಂಪ್ಲೀಟ್ಲಿ ಇದರಲ್ಲಿ ಜನರೇಟ್ ಆಗ್ತಾ ಇದೆ. ವೀಲ್ಸ್ ಇರುತ್ತೆ ಸರ್ ಇದರಲ್ಲಿ. ವೀಲ್ಸ್ ಮುಖಾಂತರ ಹಿಂದೆ ಮುಂದೆ ಆರಾಮಾಗಿ ಎಳೆದಾಡ್ಕೋಬಹುದು. ಇದು ಈ ಮಾಡೆಲ್ ನೋಡ್ಬೋದು ನೀವು. ಇದು ಇಂಡಸ್ಟ್ರಿಯಲ್ ರೇಂಜ್ ಪರ್ಪಸ್ 2000 ಲೀಟರ್ 3000 ಲೀಟರ್ ನೀರು ಕಾಯಿಸ್ಲಿಕ್ಕೆ ಆಗ್ಬೋದು. ಹೆವಿಯಾಗಿ ಬಿರಿಯಾನಿ ರೈಸ್ಗಳು ಈ ಥರ ಮಾಡ್ಲಿಕ್ಕೆ ಆಗ್ಬೋದು. ಒಂದು ಸಲಕ್ಕೆ 10 kg ಕಟ್ಟಿಗೆ ಹಿಡಿಯುತ್ತೆ. ಇದರಲ್ಲಿ 3 ರಿಂದ 4 ಅವರ್ ಫ್ಲೇಮ್ ಕಂಟಿನ್ಯೂಸ್ ಜನರೇಟ್ ಆಗ್ತಾನೆ ಇರುತ್ತೆ. ತುಂಬ ಜನ ಸೌದೆ ಒಲೆಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಅಡುಗೆ ತಯಾರಾಗುತ್ತೆ, ಆರೋಗ್ಯಕರವಾಗಿರ್ಬೋದು ಅನ್ನೋ ಕಾರಣಕ್ಕೆ. ಸರ್ ನಮಸ್ಕಾರ, ನನ್ನ ಹೆಸರು ರಂಜಿತ್ ಅಂತ. ನಿಮ್ಗೆಲ್ಲರಿಗೂ ಸುಪರಿಚಿತ ಆಗಿರ್ತೇನೆ. ನಮ್ಮದೇನು ಅಂದರೆ ಮಾರ್ಕೆಟಲ್ಲಿ ಗೀಸರ್ಗಳಾಗ್ಬೋದು ಮತ್ತು ಸೌದೆ ಒಲೆಗಳಾಗ್ಬೋದು ನಿಮ್ಗೆ ಆಲ್ರೆಡಿ ನಾವು ಪರಿಚಯ ಮಾಡಿದ್ದೀವಿ. ಸೌದೆ ಒಲೆಗಳಲ್ಲಿ ದಿನೇ ದಿನೇ ಇನ್ನಷ್ಟು ಒಳ್ಳೆ ಬೇಡಿಕೆ ಬರ್ತಾ ಇದೆ. ಕಾರಣ ಏನು ಅಂದರೆ ಈಗ ತುಂಬ ಜನ ಸೌದೆ ಒಲೆಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಅಡುಗೆ ತಯಾರಾಗುತ್ತೆ, ಆರೋಗ್ಯಕರವಾಗಿರ್ಬೋದು ಅನ್ನೋ ಕಾರಣಕ್ಕೆ ಸೌದೆ ಒಲೆಗಳು ಶಿಫ್ಟ್ ಆಗ್ತಾ ಇದ್ದಾರೆ. ಮತ್ತು ಹೋಟೆಲ್ನವರು ಕೂಡ ಅಷ್ಟೇ, ಇಂಡಸ್ಟ್ರಿಯಲ್ ರೇಂಜ್ವರೆಗೂ ಅಷ್ಟೇ ಎಲ್ಲರೂ ಸೌದೆ ಒಲೆಗಳ ಮೇಲೇ ಇದು ಮಾಡ್ತಾ ಇದ್ದಾರೆ. ಆದ ಕಾರಣ ಅಂದರೆ ನಾವು ಈ ಸಲಕ್ಕೆ ಒಂದು ಹೊಸ ಮಾಡಲ್ಸನ್ನೆಲ್ಲ ಲಾಂಚ್ ರಿಲಾಂಚ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಬನ್ನಿ ಸರ್. ಸರ್ ಇವತ್ತು ನಮ್ಮ ಹತ್ರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಒಂದು ಮನೆಯಿಂದ ಹಿಡಿದು ಇಂಡಸ್ಟ್ರಿಯಲ್ ರೇಂಜ್ವರೆಗೂ ಕಂಪ್ಲೀಟ್ಲಿ ಎಲ್ಲ ಸೆಟ್ ಮಾಡಲ್ಸ್ ನಮ್ಮ ಕಡೆ ಸಿಗುತ್ತೆ. ನೋಡಿ ಇದು ಬಂದು ಚೋಡಾ ಭೀಮ್ ಮಾಡಲ್ ಅಂತ. ನೀವು ನೋಡ್ಬೋದು ಒಲೆ ಸಪ್ರೇಟು, ಸ್ಟ್ಯಾಂಡ್ ಸಪ್ರೇಟು. ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಮಾಡಿದ್ದೀವಿ. ಏಕೆಂದರೆ ನಿಮಗೆ ಪಾತ್ರೆ ಸ್ವಲ್ಪ ದೊಡ್ಡದಾದ್ರೆ ಇಟ್ಕೋಬೇಕು, ಚಿಕ್ಕದಾದ್ರೆ ಆರಾಮಾಗಿ ಇಟ್ಕೋಬೇಕು. ಅದಕ್ಕಂತೇಳಿ ಇದು ನಿಮಗೆ ಸ್ಟ್ಯಾಂಡ್ ಸಪ್ರೇಟಾಗಿ ಕೊಡ್ತೀವಿ ಮತ್ತು ಒಲೆಯನ್ನು ಸಪ್ರೇಟಾಗಿ ಕೊಡ್ತೀವಿ. ನಿಮ್ಗೆ ಇದರಿಂದ ತುಂಬಾ ಅನುಕೂಲ ಇರುತ್ತೆ ಸರ್. ಚಿಕ್ಕ ಪಾತ್ರೆ ದೊಡ್ಡ ಪಾತ್ರೆ ಎಲ್ಲ ಇಟ್ಕೋಬೋದು. ಇದು ಮನೆಗಂತ ತಯಾರು ಮಾಡಿದ್ದೀವಿ ಬೇಸಿಕ್ ಮಾಡಲು. ಇದಾದ ನಂತರ 2ನೇ ಮಾಡಲ್ ಬರುತ್ತೆ ನಿಮಗೆ ಸೆಮಿ ಕಮರ್ಷಿಯಲ್ ಅಂತ. ಇದು ನೋಡ್ಬೋದು, ಇದು ಹೋಟೆಲ್ನವ್ರಿಗಾಗಂಥದ್ದು. ಇದಕ್ಕೆ ನಾವೇನಂದರೆ ನಿಮಗೆ ಇದು 14 ರಿಂದ 15 kg ತೂಕ ಬರುತ್ತೆ. ಆದ ಕಾರಣ ನಾನು ನಿಮಗೆ ಇದಕ್ಕೆ ವೀಲ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ನೀವು ನೋಡ್ಬೋದು ಇಷ್ಟು 14-15 kg ಒಲೆಯನ್ನು ಕೂಡ ನಾವು ಎಡಗೈಯಲ್ಲಿ ತಳ್ಳಾಡ್ಬೋದು. ಇವೆಲ್ಲಿ ಬೇಕಾದ್ರೆ ಅಲ್ಲಿಗೆ ತೊಗೊಂಡು ಹೋಗ್ಬೋದು. ಸಿಂಪಲ್ ಆಗಿರುತ್ತೆ ನಿಮಗೆ. ಇದಕ್ಕೆ ನಾವು ಯಾಕೆ ಈ ಥರ ಕೊಡ್ತೀವಿ ಅಂದರೆ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡ ವಯಸ್ಸವರು ಇರ್ತಾರೆ, ಲೇಡೀಸ್ ಇರ್ತಾರೆ, ಎಲ್ಲರಿಗೂ ಅನುಕೂಲ ಆಗಬೇಕಂದ್ರೆ ಈ ಥರ ಎತ್ತಲಿಕ್ಕೆ ತುಂಬಾ ಕಷ್ಟ ಆಗಿರುತ್ತೆ. ಇದು 14-15 kg ಅಂದರೆ ಸ್ವಲ್ಪ ಹೆವಿ ತೂಕನೇ ಆಗಿರೋ ಕಾರಣ ನಿಮಗೆ ಸಪ್ರೇಟಾಗಿ ಕೊಡ್ತೀವಿ. ಮತ್ತು ನೋಡ್ಬೋದು ನಿಮಗೆ ಸ್ಟ್ಯಾಂಡ್ ಕೂಡ ಅಷ್ಟೇ ಸರ್, ಹೆವಿ ಆಗಿರುತ್ತೆ. ನೀವೇನಾದರೂ ಒಂದು ದೊಡ್ಡ ಪಾತ್ರೆ ಇಟ್ಕೋಬೇಕಂದ್ರೂ ಕೂಡ ಸಿಂಪಲ್ ಆಗಿದ್ರ ಮೇಲೆ ಇಟ್ಕೋಬೋದು. ಆ ಥರ ಸ್ಟ್ಯಾಂಡ್ನಲ್ಲಿ ಕೂಡ ಹೆವಿಯಾಗಿ ಮಾಡಿ ಕೊಡ್ತಾ ಇದ್ದೀವಿ ಸರ್ ನಾವು. ಇದಾದಮೇಲೆ ನೆಕ್ಸ್ಟ್ ಮಾಡಲ್ ಬರುತ್ತೆ ನಿಮಗೆ ಕಮರ್ಷಿಯಲ್ ಮಾಡಲು. ನೋಡ್ಬೋದು ಇದು ಕೂಡ ಅಷ್ಟೇ. ಇದು ಹತ್ರ 20 ರಿಂದ 25 kgವರೆಗೂ ತೂಕ ಬರುತ್ತೆ. ಇದನ್ನು ಈ ಥರ ಎತ್ತಲಿಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ನಮಗೆ. ಆದ ಕಾರಣ ನಾವು ಇದಕ್ಕೂ ಕೂಡ ಕಂಪ್ಲೀಟ್ಲಿ ವೀಲ್ಸನ್ನು ಕೊಡ್ತೀವಿ. ನೀವು ನೋಡ್ಬೋದು ಹಿಂದೆ ಮುಂದೆಗೆ ಆರಾಮಾಗಿ ಹೊರಳಾಡುತ್ತೆ ಆ ಥರ. ಇದಾದ ನಂತರ ಸರ್ ಮತ್ತೆ ಇನ್ನೂ ಮಾಡಲ್ಸ್ ಇದೆ ನಿಮಗೆ. ಒಂದು 150 kg, 200 kg, 500 kg, 1000 kg ಈ ಥರ ಎಲ್ಲ ಮಾಡಲ್ಸು ಅವೈಲಬಿಲಿಟಿ ಇರುತ್ತೆ ನಮ್ಮ ಕಡೆ. ನೋಡ್ಬೋದು ನೀವು ಈ ಮಾಡಲು ಇದು ಇಷ್ಟು ದೊಡ್ಡದಾಗಿದೆ. ಹತ್ರ 30 ರಿಂದ 35 kg ತೂಕ ಬರುತ್ತೆ. ಇದು ಕೂಡ ಅಷ್ಟೇ ವೀಲ್ಸ್ ಮುಖಾಂತರ ನಾವು ಸಿಂಪಲಾಗಿ ತಳ್ಳಾಡ್ಕೋಬೋದು. ಮತ್ತು ನೀವು ಇದರಲ್ಲಿ ಸ್ಟ್ಯಾಂಡನ್ನು ಕೂಡ ನೋಡ್ಬೋದು. ನೀವು ದೊಡ್ಡ ಪಾತ್ರೆಗಳನ್ನು ಕೂಡ ಸಿಂಪಲಾಗಿ ಇದರ ಮೇಲೆ ಇಟ್ಕೋಬೋದು ಸರ್. ಈ ಮಾಡೆಲ್ ಬಂದು ಇಂಡಸ್ಟ್ರಿಯಲ್ ರೇಂಜ್ ಮಾಡಲ್ ಸರ್. ಇದು ಬಂದು ನಿಮಗೆ 70 ರಿಂದ 80 kg ತೂಕ ಬರುತ್ತೆ ಒಲೆ. ಇದು ನಿಮಗೆ ಇದು 3 ಬ್ಲೋವರ್ ಸೆಟ್ನ ಆಪ್ರೇಷನ್ ಆಗಿರುತ್ತೆ. ನಿಮಗಿದು ಕಮರ್ಷಿಯಲಲ್ಲಿ 3 ಬ್ಲೋವರ್ಸನ್ನು ನಾವು ಕೊಡ್ತೀವಿ. 3 ಸೆಟ್ ಬ್ಲೋವರ್ನ ಅಂದರೆ 6 ಬ್ಲೋವರಲ್ಲಿ ರನ್ ಆಗುತ್ತೆ. ಇದು ನಿಮ್ಗೆ ಇದೇನಪ್ಪ ಬೆನಿಫಿಟ್ ಅಂದರೆ ಇಂಡಸ್ಟ್ರಿಯಲ್ ರೇಂಜು ಏನಾದರೂ ಒಂದು 4000 ಲೀಟ್ರು 3000 ಲೀಟ್ರ್ ನೀರನ್ನು ಬಿಸಿ ಮಾಡ್ತೀರಂದರೆ ಅದಕ್ಕೆ ಯೂಸ್ ಆಗುತ್ತೆ. ಇನ್ನು ಬೇರೆ ಏನಾದರೂ ಹೆವಿ ಡ್ಯೂಟಿಯಾಗಿ ನೀವು 24 ಅವರ್ ರನ್ನಿಂಗಲ್ಲೇ ಇರಬೇಕು ಕಂಟಿನ್ಯೂಸ್ ಆಗಿದ್ರೆ ನಿಮಗೆ ಕಂಫರ್ಟ್ ಆಗಿರೋ ಒಲೆ ಇದು ಸರ್. ನಿಮ್ಗೆ ಇದರಲ್ಲಿ ಏನಾಗುತ್ತೆ ಅಂದರೆ 50 ರಿಂದ 60 ಗ್ಯಾಸ್ನ ಫ್ಲೇಮ್ಗಳು ಕಂಟಿನ್ಯೂಸ್ ಆಗಿ ಒಂದೇ ಒಲೆಯಲ್ಲಿ ಬರುತ್ತೆ. ಇದು ನೀವೇನಾದರೂ ಪೌಲ್ಟ್ರಿ ಫಾರ್ಮ್ ದೊಡ್ಡದಿದೆ ಬ್ರೂಡಿಂಗ್ ಮಾಡ್ಕೋಬೇಕು ಅಂದರೂ ಕೂಡ ನಿಮಗೆ ಚೆನ್ನಾಗಿ ಆಗೋಂಥದ್ದು. ಒಂದು ಸಲ ಇದ್ರು ತುಂಬ ತುಂಬಿಸ್ಬಿಟ್ಟು ನೀವು ಅಂಟಿಸ್ಬಿಟ್ಟಿದ್ದೀರ ಅಂದರೆ ದಿನ 4 ಗಂಟೆ ಹೊತ್ತು ಕಂಟಿನ್ಯೂ ಆಗಿ ಉರಿಯುತ್ತೆ ಸರ್. ಇದು ನಿಮ್ಮ ರೂಮ್ ಟೆಂಪರೇಚರ್ ಎಲ್ಲ ಮ್ಯಾನೇಜ್ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ಏನಾದರೂ ಅಡುಗೆಗಳು ತಯಾರು ಮಾಡಲಿಕ್ಕೆ ಇಂಡಸ್ಟ್ರಿಯಲ್ ರೇಂಜಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಿಮಗೆ ನಾನು ಇದನ್ನು ಡೆಮೋ ಕೂಡ ತೋರಿಸ್ಕೊಡ್ತೀನಿ ಸರ್. ಈ ಒಲೆ ನಮಗೆ 70 ರಿಂದ 80 kg ತೂಕ ಇದೆ. ಇದನ್ನು ಎತ್ತಬೇಕಾದ್ರೆ ಇಬ್ಬರಿಂದ ಸಾಧ್ಯನೇ ಆಗಲ್ಲ, 3 ಇರಲೇಬೇಕು ಕಂಪಲ್ಸರಿ. ಆದರೂ ಕೂಡ ಏನಪ್ಪ ಅಂದರೆ ಇದನ್ನು ಒಬ್ಬರೇ ಚಿಕ್ಕ ಮಗು ಆಗ್ಬೋದು ದೊಡ್ಡದವ್ರು ಆಗ್ಬೋದು ಲೆಕ್ಕ ಇಲ್ದಿರ ಎಲ್ಲರೂ ಕೂಡ ಹ್ಯಾಂಡಲ್ ಮಾಡ್ತಾರೆ. ನಾವು ಇದಕ್ಕೆ ವೀಲ್ಸನ್ನು ಪ್ರೊವೈಡ್ ಮಾಡ್ತೀವಿ. ನೀವು ನೋಡ್ಬೋದು ಸಿಂಪಲ್ಲಾಗಿ ಒಂದೇ ಒಂದು ಕೈಯಲ್ಲಿ ನಾವು ಎಷ್ಟು ದೂರ ಬೇಕಾದರೂ ಈ ಥರ ಎಳ್ಕೊಂಡು ಹೊಟ್ಟೋಗ್ಬೋದು. ಇದನ್ನು ಈ ಥರ ತೂಗಲಿಕ್ಕೆ ಆಗೋದೇ ಇಲ್ಲ ಸರ್. ಇದು ತುಂಬ ತೂಕ ಇರುತ್ತೆ. ಇದು ಆದ ಕಾರಣ ನಾವು ವೀಲ್ಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ನೋಡಿ ಒಂದೇ ಒಂದು ಕೈಯಲ್ಲಿ ನಾನು ಎಲ್ಲಿ ಬೇಕಾದ್ರೆ ಆರಾಮಾಗಿ ತಳ್ಕೊಂಡು ಹೋಗ್ತೀನಿ ಸರ್. ಈ ಮಾಡೆಲ್ ನೋಡಿ ಚೋಡಾ ಭೀಮ್ ಅಂತ ಹೇಳಿ ನೋಡಿ. ಈ ಥರ ಇಷ್ಟು ಸಿಂಪಲ್ ಆಗಿರುತ್ತೆ. ನಿಮಗೆ ಮನೆಯಲ್ಲಿ 2ರಿಂದ ಹಿಡಿದು 30 ಜನವರೆಗೂ ಆರಾಮಾಗಿ ನೀವು ಅಡುಗೆ ತಯಾರು ಮಾಡ್ಕೋಬೋದು. ಅಂದರೆ ಮನೆಗೂ ಯೂಸ್ ಆಗುತ್ತೆ. ಮತ್ತು ಏನಾದರೂ ಫಂಕ್ಷನ್ಸ್ ಇದ್ದರೆ 30 ಜನವರೆಗೂ ನೀವು ಆರಾಮಾಗಿ ಇದರಲ್ಲಿ ಯೂಸ್ ಮಾಡ್ಕೋಬೋದು. ನೋಡಿ ಸರ್, ಇದಕ್ಕೆ 2 ಅಡಾಪ್ಟರ್ ಬರುತ್ತೆ. 2 ಅಡಾಪ್ಟರ್ನ ಕರೆಂಟಿಗೆ ಕಲೆಕ್ಷನ್ ಮಾಡಿದ್ದೀನಿ, ಬ್ಲೌಸ್ ಸೆಟ್ ಇಟ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಈಗ ಕವರ್ ಸ್ವಲ್ಪ ಹಾಕಿದ್ದೀನಿ, ಪ್ಲಸ್ ಕಟ್ಟಿಗೆ ಪೀಸ್ಗಳು ಇದರಲ್ಲಿ ಒಂದು ಸ್ವಲ್ಪ ಚಿಕ್ಕ 4-5 ಹಾಕಿದ್ದೀನಿ. ಮತ್ತು ನಾನು ಅಂಟ್ಕೊಂಡ ನಂತರ ಈ ಥರ ಪೀಸ್ಗಳು 1-2 ಹಾಕಿಬಿಡ್ತೀನಿ ಅಷ್ಟೇ ನಿಮಗೆ ಸರ್. ಈಗ ನೋಡಿ ಈಗ ಜಸ್ಟ್ ಅಂಟಿಸಿದ್ದೀವಿ ನಾವು. ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಹಾಕಿ ಅಂಟಿಸಿ ಮತ್ತು ಬ್ಲೋವರ್ ಆನ್ ಮಾಡಿದ್ದೀನಿ. ಲೈಟಾಗಿ ಅಂಟ್ಕೊಂಡಿದೆ ಸರ್. ಈಗ ಇದು ನೀವು ಇದನ್ನು ಮನೆಗಾದರೂ ಯೂಸ್ ಮಾಡ್ಬೋದು. ಫಂಕ್ಷನ್ ವೈಸಲ್ಲಿ ಏನಾದರೂ ನೀವು ಮನೆ ಫಂಕ್ಷನಲ್ಲಿದೆ ಅದಕ್ಕೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಒಂದು ಬೆನಿಫಿಟ್ ಏನಂದರೆ ಪಾತ್ರೆ ಕಪ್ಪಾಗಲ್ಲ ಸರ್, ಹೊಗೆ ಬರಲ್ಲ. ನೋಡಿ ಕಂಪ್ಲೀಟಾಗಿ ನಾವು ಆಫೀಸ್ ಒಳಗಡೆ ಶೂಟ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ಲಿ 4 ಕಡೆ ಕ್ಲೋಸ್ ಇದೆ.
ನಿಮಗೆ ಇದು ಲೈಟ್ನ ಬೆಳಕಲ್ಲಿ ಬೀಳ್ತಾ ಇರೋಂಥದ್ದು. ಈ ಟೈಮಲ್ಲಿ ಕೂಡ ನಾವು ಇಲ್ಲಿ ಒಲೆ ಮುಂದೆ ಕೂತ್ಕೊಂಡೇ ಮಾತಾಡ್ತಾ ಇದ್ದೀನಿ. ನಿಮಗೆ ನೋಡ್ಬೋದು ಇದರಲ್ಲಿ ಹೊಗೆ ಬರೋದಿಲ್ಲ, ಪಾತ್ರೆ ಕಪ್ಪಾಗಲ್ಲ, ಬೂದಿ ಸಮೇತ ಹುರಿದೋಗುತ್ತೆ ಸರ್. ನೋಡಿ ನಾನು ಈ ಥರ ಪೀಸ್ಗಳನ್ನು ಹಾಕ್ತೀನಿ. ಫಸ್ಟು ಒಂದೆರಡು ಪೀಸ್ ಹಾಕ್ತಾ ಇದ್ದೀನಿ ಸರ್. ನೋಡಿ ನೀವು ನೀರು ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ. ಆದರೂ ಕೂಡ ನಮಗೆ ಪಾತ್ರೆ ಇಲ್ಲಿ ಕೂಡ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಸರ್. ಫ್ಲೇಮ್ ಕೂಡ ಡಿಸೆಂಟಾಗಿ ಬರ್ತಾ ಇದೆ. ನಮ್ಮ ಮನೆಗಳಿಗೆ ಯಾವ ಥರ ಸೂಟ್ ಆಗುತ್ತೆ ಅಂದರೆ ಇದು ಪರ್ಫೆಕ್ಟಾಗಿರುತ್ತೆ. ಎಲ್ಲ ಒಂದು 10 ನಿಮಿಷಕ್ಕೆಲ್ಲ ನಾವು ರೈಸ್ ಐಟಮ್ಸನ್ನು ರೆಡಿ ಮಾಡ್ಕೋಬೋದು. ಏನಾಗ್ಬೋದು ಆ ರೇಂಜಲ್ಲಿ ಕುದೀತಾ ಇದೆ ಅಲ್ವಾ, ನೀವು ಫ್ಲೇಮ್ ನೋಡ್ಕೋಬೋದು. ಇದರಲ್ಲಿ ಫ್ಲೇಮೇ ಕಾಣಿಸಲ್ಲ ಸರ್, ನಿಮಗೆ ನೀಟಾಗಿ ಫ್ಲೇಮೇ ಕಾಣಿಸೋದಿಲ್ಲ. ಇದೇನಂದರೆ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಗ್ಯಾಸ್ ಫ್ಲೇಮ್ ಸರ್ ಇದು, ಅದಕ್ಕೆ ಫ್ಲೇಮ್ ಕಾಣಿಸಲ್ಲ. ಈಗ ಒಂದ್ಸಲ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನಿಮಗೆ ಫ್ಲೇಮ್ ಯಾವ ಥರ ಕಾಣಿಸುತ್ತೆ ಅಂತ. ಆಫ್ ಮಾಡಿ ಒಂದ್ಸಲ ಲೈಟು ನೋಡಿ, ಈಗ ಲೈಟಾಗಿ ಕಾಣಿಸ್ತಾ ಇದೆ ಅಷ್ಟೇ ಫ್ಲೇಮು. ಈ ಫ್ಲೇಮಿಂದನೇ ನಮಗೆ ನೀರು ಆ ರೇಂಜಲ್ಲಿ ಕುದೀತಾ ಇದೆ. ನೀವು ಪಾತ್ರೆಯನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಆನ್ ಮಾಡಿ ಲೈಟು. ನೀವು ಆ ಪಾತ್ರೆಯನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕೂಡ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಸರ್, ನೀಟಾಗಿ ಹೆಂಗಿದೆಯೋ ಹಂಗೆ ಇದೆ, ಹೊಸ ಪಾತ್ರೆ ಇದ್ದಂಗೆ. ಆದರೂ ಕೂಡ ನೀರು ಮಾತ್ರ ನೋಡಿ ಯಾವ ಥರ ಹೊಗೆ ಬಂದು ಕುದೀತಾ ಇದೆ ಅಂತ. ಸರ್ ಇದು ನಮ್ಮದು ಬಂದು ಕಮರ್ಷಿಯಲ್ ಮಾಡಲು. ನೀವೇನಾದರೂ 100 ಜನ 200 ಜನ 500 ಜನ ಅಡುಗೆ ಮಾಡ್ತೀರಾ ಅಂದರೆ ಅದಕ್ಕೆ ಸೂಟ್ ಆಗಂತ ಮಾಡಲು. ನೀವು ನೀರು ನೋಡಿ ಸರ್ ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ. ಇದು ನಿಮಗೆ ಫ್ಲೇಮ್ ಕೆಳಗಡೆ ನೋಡಿದರೆ ಆಲ್ಮೋಸ್ಟ್ ಕಾಣಿಸೋದಿಲ್ಲ. ಇದೇನಂದರೆ ಕಂಪ್ಲೀಟ್ಲಿ ಕಟ್ಟಿಗೆನ ಫ್ಲೇಮನ್ನು ಗ್ಯಾಸ್ನ ಫ್ಲೇಮ್ಗೆ ಕನ್ವರ್ಟ್ ಮಾಡುತ್ತೆ. ಇದು ಪಾತ್ರೆ ನೋಡ್ಬೋದು ಸರ್, ನಿಮ್ಗೆ ಎಲ್ಲಿ ಕಪ್ಪು ಕೂಡ ಆಗಿಲ್ಲ. ನೀಟಾಗಿ ಹೊಸ ಪಾತ್ರೆ ಹೆಂಗಿದೆ ಹಂಗೆ ಇದೆ. ನೋಡಿ ಯಾವ ಥರ ಇದೆ ಅಂತೇಳಿ ಪಾತ್ರೆ. ಇದು ನಿಮಗೆ ಈ ಫ್ಲೇಮು ಅರ್ಥ ಆಗೋದಿಲ್ಲ ಸರ್, ಲೈಟ್ ಆಫ್ ಮಾಡಿ ತೋರಿಸ್ಬೇಕು. ಬಟ್ ಫಸ್ಟ್ ಒಂದ್ಸಲ ನೋಡಿ ಯಾವ ಥರ ಬರ್ತಿದೆ ಫ್ಲೇಮ್ ಅಂತ. ನೋಡಿ ಫ್ಲೇಮು ಈ ಥರ ಜನ್ರೇಟ್ ಆಗ್ತಾ ಇದೆ. ಇದರಲ್ಲಿ ಕಟ್ಟಿಗೆ ಒಂದು 3 kg ಕಟ್ಟಿಗೆ ಇದೆ ಸರ್ ಒಳಗಡೆ. ಒಂದ್ಸಲ ಲೈಟ್ ಆಫ್ ಮಾಡಿ ಕೂಡ ತೋರಿಸ್ತೀವಿ ಪ್ರೆಷರ್ ಯಾವ ರೇಂಜಲ್ಲಿ ಜನ್ರೇಟ್ ಆಗ್ತಾಯಿದೆ ಅಂತ. ಆಫ್ ಮಾಡಿ, ಲೈಟ್ ಆಫ್ ಮಾಡಿ. ನೋಡ್ಬೋದು ನೀವು ಒಂದು 5-6 ಗ್ಯಾಸ್ ಫ್ಲೇಮು ಕಂಪ್ಲೀಟ್ಲಿ ಇದರಲ್ಲಿ ಜನ್ರೇಟ್ ಆಗ್ತಾ ಇದೆ. ವೀಲ್ಸ್ ಇರುತ್ತೆ ಸರ್ ಇದರಲ್ಲಿ. ವೀಲ್ಸ್ ಮುಖಾಂತರ ಹಿಂದೆ ಮುಂದೆ ಆರಾಮಾಗಿ ಎಳೆದಾಡ್ಕೋಬೋದು. ಇದು ನಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಈ ಮಾಡೆಲ್ ನೋಡ್ಬೋದು ನೀವು, ಇದು ಇಂಡಸ್ಟ್ರಿಯಲ್ ರೇಂಜ್ ಪರ್ಪಸ್ಸು. ಅಂದರೆ ನಮಗೆ ಕಂಪ್ಲೀಟ್ಲಿ ಒಂದು 2000 ಲೀಟರು 3000 ಲೀಟರ್ ನೀರು ಕಾಯಿಸ್ಲಿಕ್ಕೆ ಆಗ್ಬೋದು. ಮತ್ತು ಹೆವಿಯಾಗಿ ಬಿರಿಯಾನಿ ರೈಸ್ಗಳು ಈ ಥರ ಮಾಡ್ಲಿಕ್ಕೆ ಆಗ್ಬೋದು. ಬೇರೆ ಪರ್ಪಸ್ ಏನಾದರೂ ನಿಮಗೆ 24 hour ನಾನ್ ಸ್ಟಾಪ್ ಉರಿಬೇಕಾದ್ರೆ ನೀವು ಈ ಮಾಡೆಲ್ ಹಾಕ್ಕೋಬೋದು. ಇದು ಕಂಪ್ಲೀಟ್ಲಿ ಕಟ್ಟಿಗೆ ಫ್ಲೇಮನ್ನು ಗ್ಯಾಸ್ನ ಫ್ಲೇಮ್ಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಅದಕ್ಕೇ ಇದರಲ್ಲಿ ಈ ರೇಂಜಿನಲ್ಲಿ ಕಟ್ಟಿಗೆ ಇದೆಯಲ್ಲ, ಆದರೂ ಕೂಡ ನಿಮಗೆ ಸ್ವಲ್ಪ ಕೂಡ ಹೊಗೆ ಕಾಣಿಸೋದಿಲ್ಲ, ಫ್ಲೇಮ್ ಕೂಡ ಕಾಣಿಸೋದಿಲ್ಲ. ಅಕಸ್ಮಾತ್ ನಿಮಗೆ ಪೌಲ್ಟ್ರಿ ಫಾರಮ್ ಇದೆ, ಬ್ರೂಡಿಂಗ್ ಸೆಟಪ್ ಮಾಡ್ಕೋಬೇಕು ಅಂದರೂ ಕೂಡ ಆರಾಮಾಗಿ ಈ ಮಾಡೆಲನ್ನು ಮಾಡ್ಕೋಬೋದು. ಒಂದು ಸಲಕ್ಕೆ 10 kg ಕಟ್ಟಿಗೆ ಹಿಡಿಯುತ್ತೆ. ಇದರಲ್ಲಿ 3 ರಿಂದ 4 ಅವರ್ ಫ್ಲೇಮ್ ಕಂಟಿನ್ಯೂಸ್ ಜನ್ರೇಟ್ ಆಗ್ತಾನೆ ಇರುತ್ತೆ ಸರ್. ನಮ್ಮ ಹತ್ರ ವುಡ್ ಗ್ಯಾಸಿಫೈರ್ ಬೇಕು ಅಂದರೆ 5500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ನಾರ್ಮಲ್ ಸೌದೆ ಒಲೆ ಬೇಕು ಅಂದರೆ ನಿಮಗೆ 2800 ರೂಪಾಯಿಂದ ಕೂಡ ಇದೆ ಸರ್. ಬಟ್ ನಿಮಗೆ ಒಳ್ಳೆ ಮಾಡೆಲ್ಸ್ ಬೇಕು, ಒಳ್ಳೆ ಲೈಫ್ ಬೇಕಂದರೆ 5500 ರೂಪಾಯಿಂದ ತಗೊಳ್ಳಿ. ಅದು ನಿಮಗೆ ಪಾತ್ರೆ ಕಪ್ಪಾಗೋದಿಲ್ಲ, ಹೊಗೆ ಬರೋದಿಲ್ಲ, ಮತ್ತು ನಿಮಗೆ ಬೂದಿ ಸಮೇತ ಹುರಿದೋಗೋಂಥ ಮಾಡೆಲ್ ಸಿಗ್ತವೆ ಸರ್ ನಮ್ಮ ಕಡೆ. ಸ್ಟವ್ಗೆ 10 ವರ್ಷ ವಾರಂಟಿ ಇರುತ್ತೆ. ಬ್ಲೋವರ್ದು, ಅಡಾಪ್ಟರ್ದು, ಕಂಟ್ರೋಲರ್ಸ್ಗೆ ಗ್ಯಾರಂಟಿ ಬರೋದಿಲ್ಲ. ಬಟ್ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್. ನಿಮಗೆ 3 ರಿಂದ 4 ವರ್ಷ ಲೈಫ್ ಬರುತ್ತೆ ಸರ್. ಅದು ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ. ಅದಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ನಿಮಗೆ ಪ್ರೊಫೆಷನಲ್ ಕೊರಿಯರ್ ಆಗ್ಬೋದು, VRL ಥರ ಕೊರಿಯರ್ಗಳಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ ಸರ್. ಸರ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇಲ್ವಾ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಿಮಗೆ ನಮ್ಮ ಕಂಪ್ನಿ ಲೊಕೇಶನು ಮತ್ತು ಮಾಡೆಲ್ಸು ಪ್ರೈಸ್ ಎಲ್ಲ ಬರುತ್ತೆ. ನಿಮಗೆ ಲೊಕೇಶನ್ ಮುಖಾಂತರ ನಿಮ್ಮ ಕಂಪ್ನಿಗೆ ರೀಚ್ ಆಗಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸರ್.